ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದಂದು ಘಟಸ್ಥಾಪನೆಯನ್ನು ಏಕೆ ಮಾಡುತ್ತಾರೆ ಅಂತ ನೋಡೋಣ. ಹಾಗೂ ನವರಾತ್ರಿಯ 9 ದಿನವೂ ಹಗಲು ಮತ್ತು ರಾತ್ರಿಯೂ ಕೂಡ ದೀಪವನ್ನು ಉರಿಸಲಾಗುತ್ತದೆ. ಆ ದೀಪವನ್ನು ಏಕೆ ಉರಿಸಲಾಗುತ್ತದೆ ಅಂತ ನೋಡೋಣ. ಹಾಗೂ ಇವುಗಳ ಹಿಂದೆ ಇರುವ ಪೌರಾಣಿಕ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ನವರಾತ್ರಿ ಸಮಯದಲ್ಲಿ 9 ದಿನಕ್ಕೂ ಹಾಗೂ ಆಯಾ ದಿನಗಳಲ್ಲಿ ಆಚರಿಸಲಾಗುವ ಸಂಪ್ರದಾಯಕ್ಕೂ ವಿಶೇಷತೆ ಇದೆ. ನವರಾತ್ರಿಯಲ್ಲಿನ ಆಚರಣೆಗಳಲ್ಲೇ ಮೊದಲ ದಿನ ಮಾಡಲಾಗುವ ಘಟಸ್ಥಾಪನೆಗೆ ಹೆಚ್ಚಿನ ಮಹತ್ವವಿದೆ. ನವರಾತ್ರಿ ಸಮಯದಲ್ಲಿ ಘಟಸ್ಥಾಪನೆ ಮಾಡುವುದಕ್ಕೆ ಬಾರ್ಲಿಯನ್ನು ಬಿತ್ತುವುದರಿಂದ ಅದು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಅಂತಹ ಮನೆಗಳಲ್ಲಿನ ಧನ ಧಾನ್ಯಕ್ಕೆ ಎಂದಿಗೂ ಈ ಕೊರತೆಯಾಗುವುದಿಲ್ಲ. ಹಾಗಾದರೆ ನವರಾತ್ರಿಯ ಮೊದಲು ಬಾರ್ಲಿಯನ್ನು ಅಂದರೆ ಸದಕ ಬಿತ್ತುವ ಸಂಪ್ರದಾಯ ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ. ಇವಾಗ ಘಟಸ್ಥಾಪನೆ ಮಾಡುವುದಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಯನ್ನು ನೋಡೋಣ ಬನ್ನಿ. ದಂತಕಥೆಯ ಪ್ರಕಾರ ಭೂಮಿಯ ಮೇಲೆ ದುಷ್ಟರು ಅಥವಾ ರಾಕ್ಷಸರು ಜನಿಸಿದಾಗ ಅಥವಾ ರಾಕ್ಷಸರ ದೌರ್ಜನ್ಯಗಳು ಹೆಚ್ಚಾದಾಗ ದುರ್ಗಾದೇವಿಯು ವಿವಿಧ ಅವತಾರಗಳ ಮೂಲಕ ಅವರನ್ನು ಕೊಂದು ಮನುಕುಲವನ್ನು ಉಳಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ದುರ್ಗಾದೇವಿ ಮತ್ತು ರಾಕ್ಷಸರ ನಡುವಿನ ಘರ್ಷಣೆಯ ಸಮಯದಲ್ಲಿ ಭೂಮಿಯ ಮೇಲೆ ಕ್ಷಾಮ ಉಂಟಾಗಿತ್ತು ಮತ್ತು ಸುತ್ತಲೂ ಬರಗಾಲ ಬಂದಿತ್ತು ಎಂದು ಹೇಳಲಾಗುತ್ತದೆ. ದುರ್ಗಾದೇವತೆಯು ರಾಕ್ಷಸರನ್ನು ಸಂಹಾರ ಮಾಡಿದ ನಂತರ ಭೂಮಿಯು ಮತ್ತೆ ಹಸಿರಾಗಿ ತೊಡಗಿತು. ಈ ಹಸಿರಾದ ಭೂಮಿಯಲ್ಲಿ ಮೊದಲು ಬಾರ್ಲಿಯು ಬೆಳೆಯಿತು. ಆದ್ದರಿಂದ ಬಾರ್ಲಿಯನ್ನು ಸಮೃದ್ಧಿ ಮತ್ತು ಫಲವತ್ತತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇನ್ನೊಂದು ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವನು ಈ ವಿಶ್ವವನ್ನು ಸೃಷ್ಟಿಸುತ್ತಾನೆ. ಆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಯಾವುದೇ ಜೀವಿಗಳಾಗಲಿ ಗಿಡ ಮರಗಳಾಗಲಿ ಇರಲಿಲ್ಲ. ಹಾಗಾಗಿ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಹಸಿರುಗೊಳಿಸುವುದಕ್ಕಾಗಿ ಮೊದಲು ಬಾರ್ಲಿ ಬೆಳೆಯನ್ನು ಬೆಳೆದನು. ಇದು ಬ್ರಹ್ಮಾಂಡದ ಮೊದಲ ಬೆಳೆಯಾಗಿದೆ. ನವರಾತ್ರಿಯ ಮೊದಲ ದಿನ ಘಟಸ್ಥಾಪನೆಯ ಸಮಯದಲ್ಲಿ ಬಾರ್ಲಿಯನ್ನು ಮೊದಲು ಪೂಜಿಸಲಾಗುತ್ತದೆ ಮತ್ತು ಕಲಶದಲ್ಲಿ ಬಾರ್ಲಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ನವರಾತ್ರಿಯಲ್ಲಿ ಬಾರ್ಲಿಯನ್ನು ಬಿತ್ತುವ ಸಂಪ್ರದಾಯವು ಭೂಮಿಯ ಮೇಲೆ ಸಮೃದ್ಧಿಯ ಸಂದೇಶವನ್ನು ನೀಡುತ್ತದೆ. ಶಾರದೀಯ ನವರಾತ್ರಿಯ ಹಬ್ಬದ ಮೊದಲ ದಿನದಂದು ನಾವು ಮನೆಯಲ್ಲಿ ಹಾಕುವ ಬಾರ್ಲಿಯು ಹೇಗೆ ಬೆಳೆದಿದೆ ಎಂಬುದರ ಆಧಾರದ ಮೇಲೆ ಆ ಮನೆಯ ಭವಿಷ್ಯ ನಿಂತಿರುತ್ತದೆ. ಆ ಮನೆಯ ಬಾರ್ಲಿ ಹಚ್ಚ ಹಸಿರಿನಿಂದ ಸೊಂಪಾಗಿ ಬೆಳೆದಿದ್ದರೆ ಆ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯು ಅಭಿವೃದ್ಧಿಯಾಗಲಿದೆ ಎಂದರ್ಥ. ಇವಾಗ ನವರಾತ್ರಿಯಂದು ಏಕೆ ಅಖಂಡ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಅಂತ ನೋಡೋಣ ಬನ್ನಿ. ಹಾಗೂ ಇದರ ಹಿಂದೆ ಇರುವ ಪೌರಾಣಿಕ ದಂತಕಥೆ ಮತ್ತು ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿ ಹಬ್ಬದ ಸಮಯದಲ್ಲೂ ಅಖಂಡ ಜ್ಯೋತಿ ಬೆಳಗಿಸುವ ಪದ್ಧತಿ ಇದೆ. ಹಾಗಾಗಿ ದುರ್ಗಾ ಮಾತೆಯನ್ನು ಗೌರವಿಸಲು ಭಕ್ತರು ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಅಂದರೆ ಶಾಶ್ವತವಾಗಿ ದೀಪವನ್ನು ಬೆಳಗಿಸುತ್ತಾರೆ. ಭಾರತದಲ್ಲಿ ದೇವಸ್ಥಾನ ಮತ್ತು ಮನೆಗಳಲ್ಲಿ ಎಣ್ಣೆ ದೀಪಗಳನ್ನು ಹಚ್ಚುವ ಸಂಪ್ರದಾಯವು ಶತಮಾನಗಳಿಂದ ನಡೆದು ಬಂದಿದೆ. ಸಾಮಾನ್ಯವಾಗಿ ಜನರು ದಿನಕ್ಕೆ 2 ಬಾರಿ ಎಣ್ಣೆ ದೀಪವನ್ನು ಬೆಳಗಿಸುತ್ತಾರೆ. ಬೆಳಿಗ್ಗೆ ಸ್ನಾನದ ನಂತರ ದೀಪ ಹಚ್ಚಿ ದೇವರ ಸ್ಮರಣೆಯ ಮೂಲಕ ದಿನ ಆರಂಭಿಸುತ್ತಾರೆ ಮತ್ತು ಸಂಜೆ ಸಮಯದಲ್ಲಿ ದೀಪವನ್ನು ಬೆಳಗಿಸುತ್ತಾರೆ. ದೀಪ ಅಥವಾ ಜ್ಯೋತಿ ಜ್ಞಾನ, ಶುದ್ಧತೆ, ಅದೃಷ್ಟ, ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಮತ್ತು ಕತ್ತಲೆ ಅಜ್ಞಾನದ ಅನುಪಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಮತ್ತು ಹಲವು ದಿನಗಳವರೆಗೆ ಉರಿಯುವ ದೀಪವನ್ನು ಅಖಂಡ ಜ್ಯೋತಿ ಎಂದು ಕರೆಯಲಾಗುತ್ತದೆ. ನವರಾತ್ರಿ ಹಬ್ಬದ ಸಮಯದಲ್ಲೂ ಅಖಂಡ ಜ್ಯೋತಿ ಬೆಳಗಿಸುವ ಪದ್ಧತಿ ಇದೆ. ಹಾಗಾಗಿ ದುರ್ಗಾ ಮಾತೆಯನ್ನು ಗೌರವಿಸಲು ಭಕ್ತರು ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಅಂದರೆ ಶಾಶ್ವತ ದೀಪವನ್ನು ಬೆಳಗಿಸುತ್ತಾರೆ. 9 ದಿನಗಳವರೆಗೆ ಅಖಂಡ ಜ್ಯೋತಿ ಉರಿಯುತ್ತದೆ ಮತ್ತು ಅದನ್ನೇ ಒಂದು ಅನನ್ಯ ಆಚರಣೆಯನ್ನಾಗಿ ಮಾಡುತ್ತಾರೆ. ಅಖಂಡ ಜ್ಯೋತಿ ಬೆಳಗಿಸುವ ನಿಯಮಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಈ ರೀತಿ 9 ದಿನ ಹಗಲು ರಾತ್ರಿ ನಿರಂತರ ದೀಪ ಬೆಳಗಿಸಿದರೆ ತಾಯಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ ಎಂಬ ನಂಬಿಕೆ ಇದೆ.
ನಿಮಗೆ ದೀಪಗಳನ್ನು ಹಚ್ಚುವ ಬಗ್ಗೆ ಏನಾದರೂ ನಿಯಮಗಳು ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ದುರ್ಗೆಯ ಒಂದು ಅವತಾರದೊಂದಿಗೆ ಬರೋಣ. ಧನ್ಯವಾದಗಳು.